ನೋಡಗಾರಿ ಅಲ್ಲ ಅವರು ಎಫೆಕ್ಟೆಡ್ ಪರ್ಸನ್ನು ಅವ್ರು ಗಲಾಟೆ ಮಾಡಿದಾರೆ ನಮ್ದು ಅಳಿಬಾರ್ದು ಅಂತ. ಅದೇನು ಸಿ ಎಮ್ಗೆ ಅದಕ್ಕೂ ಸಂಬಂಧ ಇಲ್ಲ. ನಿನ್ನಾಗಿದ್ದು ನೋಡಿದ್ರಲ್ಲ ಟಿ ವಿಯಲ್ಲಿ ಬಂದಿದೆ, ಎಲ್ಲ ವಾಟ್ಸಪ್ದಲ್ಲಿ ಇದೆ. ಅವ್ರ ಅಧಿಕಾರಿಗಳಲ್ಲಿ ಬಂದಾಗ ನಮ್ದು ಅಳಿಬೇಡ ಅಂತ ಅವ್ರಿಗೆ ಗಲಾಟೆ ಅಷ್ಟೇ. ಅದು ಬಿಟ್ಟರೆ ಅಂಥದ್ದು ಸ್ಥಳೀಯ ಮಟ್ಟದಲ್ಲಿ ಪೊಲೀಸರಿದ್ದಾರೆ, ಜಿಲ್ಲಾಡಳಿತ ನೋಡ್ತಾರೆ ಅವ್ರು. ಇಲ್ಲ ಅವ್ರಾಗ ಈಗ ಅವ್ರು ಹೇಳ್ತಾರೆ ಮಿಕ್ಕಿದ್ರೆಲ್ಲ ನಮ್ಗೆ ಕೊಡ್ತಾ ಇದ್ದಾರೆ, ಅದನ್ನು ಅಳಿತಾ ಇದ್ದೀವಿ. ನಾವು ಯಾರು ಕೊಡ್ತಾಯಿಲ್ಲ ಅವ್ರದ್ದು ಅಳಿತಾ ಇಲ್ಲ ಅಂತ ಹೇಳಿದ್ದಾರೆ ಅವ್ರು ಅಷ್ಟೇ. ಅವ್ರದ್ದು ಯಾರು ಫೋರ್ಸೇಬಲ್ ಮಾಡ್ತಾ ಇಲ್ಲ ಅವರು. ಯಾರು ಸೋಮೋಟೋ ಕೊಡ್ತಾರೆ ಅವ್ರದ್ದು ಮಾತ್ರ ನಾವು ತೆಗೆದುಕೊಳ್ತೀವಿ, ಅಳಿತಾ ಇದ್ದೀವಿ ಅಷ್ಟು ಹೇಳಿದ್ದಾರೆ ಅವ್ರು. ಮಿಕ್ಕಿದೆಲ್ಲ ನೋಡೋಣ, ಅಲ್ಲಿ ಲೋಕಲ್ ಡಿ ಸಿ ಅವ್ರದ್ದು ನೋಡ್ಕೋತಾರೆ ಅವರು. ರಾಜ್ಯದ ಬಹುತೇಕ ತಾಲೂಕುಗಳಲ್ಲಿ ಬರ ಆವರಿಸಿದೆ ಸರ್. ಬರದ ಆತಂಕ, ಬರ ಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡಬೇಕು. ಸರ್ಕಾರ ಇನ್ನೂ ಸಹ ಸಮೀಕ್ಷೆ ಇಲ್ಲ, ಅದಕ್ಕೆ ಅಂತ ಮಾನದಂಡ ಇದೆ. ಅದಕ್ಕೂ ಸೆಂಟ್ರಲ್ ಗೌರ್ಮೆಂಟ್ದು ಸ್ಟೇಟ್ ಗೌರ್ಮೆಂಟ್ ನಾರ್ಮ್ಸ್ ಇದೆ. ಆಯ್ತು ಮ್ಯಾಗ ಮಾಡಬೇಕಾಗತ್ತೆ. ನೋಡೋಣ, ಇನ್ನೊಂದು ಸ್ವಲ್ಪ ಕಾದು ನೋಡಿ ಡಿಸಿಷನ್ ತೊಗೋಬೋದು ಸರ್ಕಾರ. ಅದೆಲ್ಲ ವೇಟ್ ಮಾಡಬೇಕು, ಆಗ್ಬೋದು, ಎನಿ ಟೈಮ್ ಆಗ್ಬೋದು. ವೇಟ್ ಮಾಡೋಣ. ಬೆಳಗಾವಿ ಜಿಲ್ಲೆಗೆ ಹೆಚ್ಚಿನ ಸ್ಥಾನ ಬೇಕು ಅಂತ ಹೇಳಿ ಆಗ್ರಹ ಮಾಡಿ. ಹಾಂ, ಕೇಳಿದ್ದೆ. ದೊಡ್ಡ ಜಿಲ್ಲೆ ಇದೆ, ಹೆಚ್ಚು ಕೊಟ್ಟರೆ ಡೆವಲಪ್ಮೆಂಟ್ಗೆ ಅನುಕೂಲ ಆಗುತ್ತೆ. ಆಸಿಫ್ ಸೇಠ್ ಅವರು ಹೇಳ್ತಾ ಇದ್ದಾರೆ, ಉತ್ತರ ಕರ್ನಾಟಕದಲ್ಲಿ ನಾನೊಬ್ಬನೇ ಮೈನಾರಿಟಿ ಶಾಸಕ. ಅದರಲ್ಲಿ ಏನು ತಪ್ಪೇನಿಲ್ಲ, ಅದ್ರಾಗೇನು ಕೊಡಬಾರ್ದು ಅಂತೇನಿಲ್ಲ. ನೀವು ಅವ್ರ ಪರವಾಗಿ ಕೇಳಿದ್ರಿ ಹೈಕಮಾಂಡ್ಗೆ ಅಂತ ಹೇಳಿ. ನೋಡೋಣ, ಅವರು ಕೊಟ್ಟರೆ ಏನು ತಪ್ಪೇನಿಲ್ಲ. ಹೆಚ್ಚಿಗೆ ಕೊಡಿ ನಮ್ಮ ಜಿಲ್ಲೆಗೆ ಅಷ್ಟೇ. ಹಾಂ, ಥ್ಯಾಂಕ್ ಯು.